ಕ್ರೂಜೆ ಎಂಬ ವೇದಿಯ ಮೇಲೆ ದೇವರ ಕುರಿಮರಿಯಾದ ಯೇಸು ಕ್ರಿಸ್ತನು ಯಜ್ಞವಾಗುವಾಗ ಆತನು ನಮ್ಮ ಸ್ಥಾನವನ್ನು ವಹಿಸಿಕೊಂಡನು. ಇದನ್ನಾವು ತಿಳಿದಿದ್ದೇವೆಯೋ? ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ದೇವರ ವಾಕ್ಯಗಳ ಅಧ್ಯಯನಕ್ಕೆ ಪ್ರೀತಿಯ ಸುಸ್ವಾಗತ. ಯೇಸು ಕ್ರಿಸ್ತನ ಶಿಲುಬೆಯ ಮರಣವು ನಮ್ಮ ಜೀವಿತಕ್ಕೆ ಹೇಗೆ ಪ್ರಯೋಜನವಾಗಿದೆ? ರಕ್ಷಕನ ಸಂತೃಪ್ತಿ ಎಂದರೇನು? ಉಲ್ಲಾಸಿಸುವ ನೀತಿ, ಪುನಃಸ್ಥಾಪಿತಳಾದ ಪತ್ನಿ ಎಂಬ ವಿಷಯಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಕಾರ್ಯಕ್ರಮವನ್ನು ವೀಕ್ಷಿಸಿದ ನಂತರ ಕರೆ ಮಾಡಲು ಮರೆಯಬೇಡಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯವನ್ನು ಅಧ್ಯಯನ ಮಾಡಲು ಸೇರಿ ಬಂದಿದ್ದೇವೆ. ನಿನ್ನಾತ್ಮನ ಮೂಲಕ ನಮ್ಮ ಸಂಗಡ ಮಾತನಾಡು. ವಾಕ್ಯದ ಗೂಢಾರ್ಥಗಳನ್ನು ತಿಳಿಯಪಡಿಸು. ನಿನ್ನ ವಾಕ್ಯವು ನಮ್ಮ ಜೀವಿತವನ್ನು ಬಲಪಡಿಸಲಿ, ಸಮಾಧಾನವನ್ನು, ರಕ್ಷಣೆಯ ಸಂತೋಷವನ್ನು, ಬಿಡುಗಡೆ, ಆರೋಗ್ಯವನ್ನು ದಯಪಾಲಿಸಲಿ. ಈ ಕಾರ್ಯಕ್ರಮದಲ್ಲಿ ನಿನ್ನ ಮಹಿಮೆಯನ್ನು ನಾವು ಕಾಣುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಯೆಹೋವನೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಕೀರ್ತನೆಗಳು 119:89 ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, ಯೆಶಾಯನ ಪ್ರವಾದನೆ ಗ್ರಂಥದ 53ನೇ ಅಧ್ಯಾಯದ ಧ್ಯಾನವನ್ನು ನಾವು ಮುಂದುವರಿಸುವ. ದೇವರಾತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು ಎಂಬುದಾಗಿ ನೋಡುವಾಗ ನಾವು ಇದನ್ನು ಕಾಣದೇ ಹೋಗಬಹುದೆಂಬ ಭಯದಿಂದ ಪ್ರವಾದಿಯು ಇದನ್ನು 3 ಸಾರಿ ಹೇಳಿದ್ದಾನೆ. ನಮ್ಮೆಲ್ಲರ ದೋಷ ಫಲವನ್ನು ಅವನ ಮೇಲೆ ಹಾಕಿದನು. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಅವನನ್ನು ದುಃಖಕ್ಕೊಳಪಡಿಸಿದನು. ಪರಿಪೂರ್ಣ ಮಾನವನಾದ ಈತನನ್ನು ಈ ರೀತಿ ಮಾಡಿದ್ದು ತಂದೆಯಾದ ದೇವರೇ ಎಂಬುದನ್ನು ನಾವು ತಿಳಿದಾಗ ನಮ್ಮ ಆತ್ಮಗಳು ತಲ್ಲಣಗೊಳ್ಳುತ್ತವೆ. ಪ್ರಿಯರೇ, ನಮಗೆ ನಿಜವಾಗಿ ಇದು ಅರ್ಥವಾಗುವುದಿಲ್ಲ. ದೇವರು ಆತನನ್ನು ಈ ರೀತಿಯಾಗಿ ಯಾಕೆ ನಡೆಸಿಕೊಂಡನೆಂದು ನಾವು ಪ್ರಶ್ನೆ ಮಾಡುತ್ತೇವೆ. ಇಂತಹ ಸ್ಥಿತಿ ಹೊಂದಲು ಅವನೇನು ಮಾಡಿದನು? ಆ ಕ್ರೂಜೆಯ ಕಡೆಗೆ ಕ್ಷಣ ಹೊತ್ತು ನೋಡಿರಿ. ಕ್ರಿಸ್ತನು ಕ್ರೂಜೆಯ ಮೇಲೆ 6 ತಾಸುಗಳ ತನಕ ಇದ್ದನು. ಮುಂಜಾನೆ 9 ಗಂಟೆಯಿಂದ ಸಂಜೆ 3ರವರೆಗೆ ಆತನು ಆಕಾಶ ಭೂಮಿಗಳ ನಡುವೆ ನೇತಾಡುತ್ತಿದ್ದನು. ಮೊದಲ 3 ತಾಸಿನಲ್ಲಿ ಮಾನವನು ತನ್ನಿಂದಾದ ಕೆಟ್ಟದ್ದನ್ನು ನಡೆಸಿದನು. ಆತನ ಮೇಲೆ ಅಪಹಾಸ್ಯ, ನಿಂದನೆಗಳು ಸುರಿಸಲ್ಪಟ್ಟವು. ಉಗುಳಿದರು. ಕ್ರೂರ ಕ್ರೂಜೆಗೆ ಯಾವ ಕನಿಕರ ಇಲ್ಲದೆ ಆತನನ್ನು ಜಡಿದರು. ಬಳಿಕ ಆತನು ಸಾಯುವುದನ್ನು ಕಾಯುತ್ತಾ ಕುಳಿತರು. 3 ತಾಸುಗಳ ತನಕ ಯಾತನೆಯಿಂದ ಅಲ್ಲಿ ನೇತಾಡಿದ ಬಳಿಕ 12 ಗಂಟೆಯ ಹೊತ್ತಿಗೆ ದೇವರು ಸೂರ್ಯನ ಮೇಲೆ ಮುಸುಕನ್ನೆಳೆದಾಗ ಅಲ್ಲೆಲ್ಲ ಕತ್ತಲೆ ಕವಿಯಿತು. ತಂದೆಗೂ ಮಗನಿಗೂ ನಡವಣ ವ್ಯವಹಾರವನ್ನು ಮಾನವ ದೃಷ್ಟಿಗೆ ಮರೆಮಾಡಿತು. ಕ್ರಿಸ್ತನು ಲೋಕದ ಪಾಪಕ್ಕೆ ಪ್ರಾಯಶ್ಚಿತ್ತ ಯಜ್ಞವಾದನು. ದೇವರು ಆತನ ಆತ್ಮವನ್ನು ಪಾಪದ ಬಲಿಯಾಗಿ ಮಾಡಿದನು. ಕರ್ತನಾದ ಯೇಸುವು ಪಾಪವಾಗಿ ಮಾಡಲ್ಪಟ್ಟನು. ಯಾಕಂದರೆ ಪಾಪವನ್ನರಿಯದ ಆತನು ನಮಗಾಗಿ ಪಾಪವಾಗಿ ಮಾಡಲ್ಪಟ್ಟನು. ದೇವರು ಪಾಪವನ್ನು ಹಾಗೆ ಮಾಡುತ್ತಾನೋ ಎಂದು ನೋಡಬೇಕಾದರೆ ಕ್ರೂಜೆಯ ಕಡೆಗೆ ನೋಡು. ಇಷ್ಟು ಶ್ರೇಷ್ಠವಾದ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ಹೇಗೆ ತಪ್ಪಿಸಿಕೊಂಡೆವು? ಪ್ರಿಯರೇ, ಕ್ರೂಜೆ ಎಂಬ ವೇದಿಯ ಮೇಲೆ ದೇವರ ಕುರಿಮರಿಯು ಲೋಕದ ಪಾಪವನ್ನು ನಿವಾರಣೆ ಮಾಡುವುದನ್ನು ನೋಡಿರಿ. ಆತನು ಇತರಿಗಾಗಿ ಸಾಯುತ್ತಿದ್ದಾನೆ, ನನಗಾಗಿ ನಿನಗಾಗಿ ಸಾಯುತ್ತಿದ್ದಾನೆ. ಪ್ರವಾದಿಯ ಮಾತಿಗೆ ಕಿವಿಗೊಡಿರಿ. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ:
ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಇದು ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳನ್ನು ಹುಟ್ಟಿಸಬಹುದು. ನಮಗೆ ಯಾವುದರಿಂದ ಗುಣವಾಯಿತು? ದೈಹಿಕ ಅಸ್ವಸ್ಥದಿಂದಲೋ? ಈ ಮಾತಿನ ಮೂಲ ಅರ್ಥ ಇದೆಯೋ? ಪ್ರಿಯರೇ, ಸಿಮೋನ್ ಪೇತ್ರನು ದೇವರ ಆತ್ಮನ ಪ್ರೇರಣೆಯಿಂದ ಹೇಳುವುದನ್ನು ಕೇಳಿರಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತದೆ: ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಎಂಬುದಾಗಿ. ಪ್ರಿಯರೇ, ಗುಣವಾದದ್ದು ಯಾವುದರಿಂದ? ನಾವು ನಮ್ಮ ಪಾಪ ಅಪರಾಧಗಳಿಂದ ಗುಣ ಮಾಡಲ್ಪಟ್ಟವೆಂದು ಪೇತ್ರನು ಹೇಳುತ್ತಾನೆ. ಅದ್ಭುತವಾದ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವೆಲ್ಲರೂ ಎಂಬ ಪದದಿಂದ ಅದು ಆರಂಭವಾಗುತ್ತದೆ, ನಮ್ಮೆಲ್ಲರ ಎಂಬ ಪದದೊಂದಿಗೆ ಅಂತ್ಯವಾಗುತ್ತದೆ. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. ನಮ್ಮಲ್ಲಿ ಕೆಲವರು ಮಾತ್ರವಲ್ಲ, ನಾವೆಲ್ಲರೂ. ಮಾನವನಲ್ಲಿನ ನಿಜವಾದ ಸಮಸ್ಯೆಯೇನು? ನಿನ್ನ ಮೂಲ ತೊಂದರೆ ಏನು? ಅದು ಈ ವಚನದಲ್ಲಿ ಹೇಳಲ್ಪಟ್ಟಿದೆ. ಪ್ರತಿಯೊಬ್ಬನೂ ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ಇದು ನಮ್ಮ ಸಮಸ್ಯೆಯಾಗಿದೆ. ಪ್ರಿಯರೇ, ಮಾನವನು ದೇವರ ಮಾರ್ಗವನ್ನು ಅಲಕ್ಷಿಸಿ ತನ್ನದೇ ದಾರಿಯಲ್ಲಿ ಹೋಗುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಕ್ರಿಸ್ತನು ಕ್ರೂಜೆಯಲ್ಲಿ ಸಾಯುತ್ತಿರುವಾಗ ಆತನು ನಿನ್ನ ಸ್ಥಾನವನ್ನು ವಹಿಸಿಕೊಂಡನೆಂದು ಯೆಶಾಯನು ಸ್ಪಷ್ಟವಾಗಿ ತಿಳಿಸುತ್ತಾನೆ. ಆತನು ಯಾವ ತಪ್ಪನ್ನೂ ಮಾಡಲಿಲ್ಲ. ಆತನು ಪರಿಶುದ್ಧನು, ನಿರಪರಾಧಿಯೂ, ಪಾಪರಹಿತನು, ಪಾಪಿಗಳಿಂದ ಪ್ರತ್ಯೇಕವಾದವನೂ ಆಗಿದ್ದನು. ನಿನ್ನ ರಕ್ಷಣೆಗಾಗಿ ನಮಗೆ ಬದಲಾಗಿ ದೇವರ ಪ್ರೀತಿಯು ಒದಗಿಸಿದ ಈಡು ಆತನೇ ಆಗಿದ್ದನು. ಕರ್ತನಲ್ಲಿ ಪ್ರಿಯರೇ, ಮರಕ್ಕೆ ತೂಗಾಡಿ ಸಾಯುತ್ತಿರುವಾತನ ಕಡೆಗೆ ನಮ್ಮಲ್ಲಿ ಅನುಕಂಪ ಹುಟ್ಟುತ್ತದೆ. ಇಂಥ ನೋವು ಕಂಡಾಗ ನಾವು ಕದಲದೆ ಇರಲಾರೆವು. ನಮ್ಮಲ್ಲಿ ಪ್ರತಿಕ್ರಿಯೆ ಉಂಟಾಗದಿದ್ದರೆ ನಾವು ಹೃದಯಹೀನರೇ ಸರಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಹತಸಾಕ್ಷಿಯಾಗಿ ಸತ್ತನೆಂದು ಯಾರಾದರೂ ಹೇಳಬಹುದು. ಆದರೆ ಆತನು ಹತಸಾಕ್ಷಿಯಾಗಿ ಸಾಯಲಿಲ್ಲ. ಅರ್ಥವಿಲ್ಲದ ಕಾರಣಕ್ಕಾಗಿ ಆತನು ಸಾಯಲಿಲ್ಲ. ಕ್ರಿಸ್ತನು ತಮ್ಮ ಜೊತೆಯಲ್ಲಿದ್ದಾನೆಂದು ಸಂತೋಷ ಸ್ತುತಿಗಳೊಂದಿಗೆ ಪ್ರಾಣಬಿಟ್ಟ ಹತಸಾಕ್ಷಿಯಾಗಿ ಆತನು ಸಾಯಲಿಲ್ಲ. ಆತನ ಮರಣವನ್ನು ಸ್ತೆಫನನ ಮರಣದೊಂದಿಗೆ ಹೋಲಿಸಿರಿ. ಸ್ತೆಫನನು ಜಯಧ್ವನಿಯಿಂದ ಹೀಗೆ ಹೇಳಿದನು, ಏನೆಂದರೆ, ಅಗೋ, ಆಕಾಶವು ತೆರೆದಿರುವುದನ್ನು, ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು. ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 56ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ನಮ್ಮ ಕರ್ತನು ಆ ರೀತಿಯಲ್ಲಿ ಸಾಯಲಿಲ್ಲ. ಆತನು ದೇವರಿಂದ ಕೈ ಬಿಡಲ್ಪಟ್ಟವನಾಗಿದ್ದನು. ಆದ್ದರಿಂದಲೇ ಹೇಳಿದನು, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ ಎಂದು. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಆತನ ಮರಣವು ವಿಭಿನ್ನವಾದದ್ದಾಗಿತ್ತು. ಆತನು ಏಕಾಂಗಿಯಾಗಿ ಸತ್ತನು. ಲೋಕದ ಪಾಪವನ್ನೆಲ್ಲ ತನ್ನ ಮೇಲೆ ತೆಗೆದುಕೊಂಡು ಏಕಾಂಗಿಯಾಗಿ ಸತ್ತನು. ಪ್ರಿಯರೇ, ಕ್ರಿಸ್ತನ ಮರಣವು ನಮ್ಮ ಜೀವಿತದ ಮೇಲೆ ಎಂತಹ ಪರಿಣಾಮ ಬೀರುವಂಥದ್ದಾಗಬೇಕೆಂದು ನಾವು ಹೇಳಬಹುದು. ನಾವು ಆತನ ಜೀವನ ಮರಣಗಳನ್ನು ಧ್ಯಾನಿಸುವಾಗ ನಾವು ಖಂಡಿತವಾಗಿ ಪಾಪದಿಂದ ತಿರುಗಿಕೊಳ್ಳಬೇಕಾಗಿರುತ್ತದೆ. ಆದರೆ ಜನರಲ್ಲಿ ಈ ರೀತಿಯ ಪ್ರತಿಕ್ರಿಯೆ ಉಂಟಾಗಲಿಲ್ಲ. ನಿನ್ನ ಜೀವಿತದ ಮೇಲೆ ಅದು ಯಾವ ಪರಿಣಾಮ ಬೀರಿದೆ? ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. ಪ್ರತಿಯೊಬ್ಬನೂ ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಪ್ರಿಯರೇ, ಆ ದೃಶ್ಯವು ಈ ವಚನಕ್ಕೆ ತಕ್ಕ ವಿವರಣೆಯಾಗಲಿಕ್ಕಿಲ್ಲ. ಆತನ ಮರಣವನ್ನು ಇದಾವುದು ಸರಿಯಾಗಿ ವಿವರಿಸಲಾರವು. ಆತನು ದೇವರು ನೇಮಿಸಿದ ಕುರಿಮರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಆತನು ನಮ್ಮ ಸ್ಥಾನವನ್ನು ತೆಗೆದುಕೊಂಡನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ರಕ್ಷಕನ ಸಂತೃಪ್ತಿ ಎಂಬ ವಿಚಾರವನ್ನು ನೋಡೋಣ. ಈ ಸಂದರ್ಭದಲ್ಲಿ ಕ್ರಿಸ್ತನ ದುಃಖದ ಕುರಿತು ತಿಳಿಸುವ
3ನೇ ವಚನವನ್ನು ನೋಡೋಣ. ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನೂ ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನು ದುಃಖ ಪೀಡಿತನು, ಸಂಕಷ್ಟಕ್ಕೊಳಗಾದವನೆಂದು ತಿಳಿಯಲ್ಪಟ್ಟನು. ಆತನು ಈ ಲೋಕದಲ್ಲಿರುವಾಗ ಸಂತೋಷರಹಿತನಾಗಿದ್ದನು ಎಂಬ ಅರ್ಥ ಇಲ್ಲಿ ಬರುತ್ತದೆ. ಇದನ್ನು ಸಮರ್ಥಿಸಲಿಕ್ಕಾಗಿ ಕೆಲವು ಪ್ರತ್ಯೇಕ ಘಟನೆಗಳನ್ನು ಹೇಳುತ್ತಾರೆ. ಆದರೆ ಇದು ಸರಿಯಲ್ಲವೆಂದು ತಿಳಿಸಲು ನಾನು ಪ್ರಯತ್ನಿಸುತ್ತೇನೆ. 4ನೇ ವಚನದಲ್ಲಿ ಹೀಗೆ ಬರೆದದೆ: ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ಪ್ರಿಯರೇ, ನಮ್ಮ ಸಂಕಷ್ಟಗಳನ್ನು, ನಮ್ಮ ಸಂಕಟವನ್ನು ಆತನು ಹೊತ್ತನೆಂಬುದನ್ನು ನೋಡಿರಿ. ಆತನಿಗೆ ತನ್ನ ಸ್ವಂತ ಸಂಕಟ ಕಷ್ಟಗಳಿರಲಿಲ್ಲ. ಆತನು ತಾನು ಈ ಲೋಕಕ್ಕೆ ಬಂದ ಕಾರ್ಯದಲ್ಲಿ ಪೂರ್ಣ ಸಂತೋಷವುಳ್ಳವನಾಗಿದ್ದನು. ಪ್ರಿಯ ಮಿತ್ರನೇ, ಒಂದು ವೇಳೆ ನೀನು ಹೇಳಬಹುದು, ಅಯ್ಯ, ಇದು ನನಗೆ ಅರ್ಥವಾಗುವುದಿಲ್ಲ, ನಾನದನ್ನು ನಂಬುವುದಿಲ್ಲ, ಅಂತಹ ಧರ್ಮ ನನಗೆ ಬೇಡ, ದೇವರು ನನಗಾಗಿ ಯಜ್ಞಾರ್ಪಿತವಾಗುವುದು ನನಗೆ ಇಷ್ಟವಿಲ್ಲ, ನಾನು ಹಾಗೆ ಕೇಳಿಕೊಳ್ಳಲಿಲ್ಲ ಎಂಬುದಾಗಿ. ಅದನ್ನು ಮಾಡಬೇಕೆಂದು ಪ್ರಿಯ ಮಿತ್ರನೇ, ನೀನು ಆತನನ್ನು ಕೇಳಿಕೊಳ್ಳಲಿಲ್ಲ, ಸರಿ. ಆದರೆ ನಾನು ಒಂದು ನೇರವಾದ ಯಥಾರ್ಥ ಪ್ರಶ್ನೆ ಕೇಳುತ್ತೇನೆ. ಮಾನವನು ಈ ಲೋಕವನ್ನು ದುಃಖದ ದುಸ್ಥಿತಿಗೆ ತಂದಿದ್ದಾನೆಂಬುದು ಸರಿಯಷ್ಟೇ? ಜೀವಿತದ ಸಮಸ್ಯೆಗಳನ್ನು ಪರಿಹರಿಸುವುದರಲ್ಲಿ ಮಾನವ ಬುದ್ಧಿವಂತಿಕೆಯು ಸೋತಿದೆ. ದೇವರ ಮುಂದಿನ ಜೀವಿತದ ಕುರಿತಾದ ಪರಿಹಾರವನ್ನು ನೀನು ಚಿಟಿಕೆ ಹೊಡೆದು ತಿರಸ್ಕರಿಸುವುದು ಒಂದು ವೇಳೆ ತಪ್ಪಾಗಿರಬಹುದಲ್ಲವೇ? ವ್ಯರ್ಥ ತತ್ವಗಳಾಗಲಿ, ಸುಳ್ಳು ವಿಜ್ಞಾನವಾಗಲಿ ದೈನಂದಿನ ಜೀವಿತದ ಸಮಸ್ಯೆಗಳನ್ನು ಪರಿಹರಿಸಲಿಲ್ಲ. ಬೇರೆ ಅನೇಕ ವಿಚಾರಗಳಲ್ಲಿ ಅವು ತಪ್ಪಾಗಿ ಕಂಡುಬಂದದರಿಂದ ಸತ್ಯವೇದದ ವಿಚಾರದಲ್ಲಿ ಕೂಡ ಅದು ತಪ್ಪಾಗಿರಬಹುದು. ಕರ್ತನಲ್ಲಿ ಪ್ರಿಯರೇ, ದೇವರು ನಿನಗಾಗಿ ಸಾಯುವುದಕ್ಕಾಗಿ ತನ್ನ ಮಗನನ್ನು ಕೊಟ್ಟನೆಂದು, ಆತನು ಇದರಿಂದಾಗಿ ಬಹುದೊಡ್ಡ ತ್ಯಾಗವನ್ನು ಮಾಡಿದ್ದಾನೆಂದು ನೆನಸು. ಕ್ರೂಜೆಯು ಲೋಕದ ಪಾಪಕ್ಕೆ ತಕ್ಕ ಪರಿಹಾರವಾಗಿದೆ ಎಂದು ದೇವರು ಮಾಡಬಹುದಾದ ಅತ್ಯುತ್ತಮ ಕಾರ್ಯ ಇದೆಂದು ನೆನೆಸಿಕೋ. ಪ್ರೀತಿಯುಳ್ಳ ದೇವಜನರೇ, ಸುವಾರ್ತೆಯ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ನಾವು ಸತ್ತು ಹೋಗಿರುವ ಕ್ರಿಸ್ತನನ್ನು ಆರಾಧಿಸುವವರಲ್ಲ, ನಾವು ಜೀವಿಸುವ ಆತನನ್ನು ಆರಾಧಿಸುತ್ತೇವೆ. ಆತನು ಸತ್ತದ್ದು ಮಾತ್ರವಲ್ಲದೆ ಜಯದೊಡನೆ ಸಮಾಧಿಯಿಂದ ಎದ್ದು ಬಂದನು. ತಿರುಗಿ ಆತನು ಪರಲೋಕಕ್ಕೆ ಏರಿ ಹೋದನು. ಈ ಕ್ಷಣದಲ್ಲಿ ಆತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಪ್ರವಾದಿ ಹೀಗೆ ಹೇಳುತ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹು ಜನರನ್ನು ಧರ್ಮ ಮಾರ್ಗಕ್ಕೆ ತರುವನು, ಅವರ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮಗೊಬ್ಬ ಜೀವಿಸುವ ಹಾಗೂ ಹರ್ಷಿಸುವ ರಕ್ಷಕನಿದ್ದಾನೆ. ಯಾಕಂದರೆ ಆತನ ಶ್ರಮದಿಂದ ತೃಪ್ತಿಯುಂಟಾಯಿತು. ಆತನ ಪರಲೋಕ ನಮಗಾಗುವಂತೆ ನಮ್ಮ ನರಕವನ್ನು ಆತನು ತೆಗೆದುಕೊಂಡನು. ಆತನು ಈಗ ಸಂತೋಷಭರಿತನಾಗಿದ್ದಾನೆ. ಯಾಕಂದರೆ ಶತಮಾನಗಳಿಂದಲೂ ಮಿಲಿಯಗಟ್ಟಲೆ ಜನರು ಆತನ ಬಳಿಗೆ ಬಂದು ಆತನಿಂದ ಪಾಪದ ಬಿಡುಗಡೆ ಹೊಂದಿದ್ದಾರೆ, ತಮ್ಮ ಅಪರಾಧಗಳಿಗೆ ಕ್ಷಮಾಪಣೆ ಪಡೆದಿದ್ದಾರೆ ಮತ್ತು ಪಾಪವೆಂಬ ಕುಷ್ಠರೋಗದಿಂದ ಸ್ವಸ್ಥತೆ ಹೊಂದಿದ್ದಾರೆ. ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯದಲ್ಲಿಯೂ ಪರಲೋಕದಲ್ಲಿ ಸಂತೋಷ ಉಂಟಾಗುತ್ತದೆಂದು ಯೇಸು ಹೇಳಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆತನು ನಿನಗೆ ಕೊಡಬಯಸುವ ನಿತ್ಯಜೀವದ ಉಡುಗೊರೆಯನ್ನು ನೀನು ಸ್ವೀಕರಿಸುವ ಮೂಲಕ ಆತನಿಗೆ ಇನ್ನೂ ಹೆಚ್ಚಿನ ಸಂತೋಷವನ್ನು ಕೊಡಬಹುದು. ಆತನು ನಿನ್ನಿಂದ ಏನನ್ನೂ ಕೇಳುತ್ತಿಲ್ಲ, ನಿನಗೇನೇ ಕೊಡುವುದಕ್ಕೆ ಬಯಸುತ್ತಾನೆ. ಯಾವನು ಪುಣ್ಯಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವ ಆತನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆಯೇ ನೀತಿಯೆಂದು ಎಣಿಸಲ್ಪಡುವುದು ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯಮಿತ್ರನೇ, ನೀನು ಮಾಡಬೇಕಾದದ್ದು ಇಷ್ಟೇ. ನೀನು ಇರುವಲ್ಲಿಂದಲೇ ಆತನನ್ನು ಅಂಗೀಕರಿಸು. ಆತನು ನಿನ್ನನ್ನು ಕ್ರೂಜೆಯ ಬುಡಕ್ಕೆ ಕರೆಯುತ್ತಿದ್ದಾನೆ. ಅಲ್ಲಿ ನಿನಗೆ ಪಾಪಗಳ ಕ್ಷಮಾಪಣೆ ಸಿಗುತ್ತದೆ. ಇದು
ನಿನ್ನ ನನ್ನ ಪ್ರಾರ್ಥನೆಯಾಗಿರಲಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೆಶಾಯನ ಪ್ರವಾದನೆ ಗ್ರಂಥದ 54ನೇ ಅಧ್ಯಾಯದ ಧ್ಯಾನವನ್ನು ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ತಿರುಗಿ ಕೂಡಿಕೊಂಡು ಪುನರ್ಸ್ಥಾಪಿಸಲ್ಪಟ್ಟ ಯೆಹೋವನ ಪತ್ನಿ, ಪುನರ್ಸ್ಥಾಪಿಸಲ್ಪಟ್ಟು ಸಂತೋಷಿಸುವ ಪತ್ನಿ ಎಂಬುದಾಗಿದೆ. ಪ್ರಿಯರೇ, ಇದು 53ನೇ ಅಧ್ಯಾಯದ ಬಳಿಕ ಯೋಗ್ಯವಾಗಿ ಬರತಕ್ಕ ಅಧ್ಯಾಯವೇ. ಯಾಕಂದರೆ ಅದು ರಕ್ಷಣೆಯ ಜೊತೆಗಿರುವ ಹಾಡಾಗಿದೆ ಮತ್ತು ಇಸ್ರಾಯೇಲಿನ ಮುಂದಣ ಮಹಿಮೆಯ ಕುರಿತದ್ದಾಗಿದೆ. ಪ್ರಿಯರೇ, ತಿರುಗಿ ಕೂಡಿಕೊಂಡು ಪುನರ್ಸ್ಥಾಪಿಸಲ್ಪಟ್ಟ ಪತ್ನಿ ಎಂಬ ವಿಚಾರವನ್ನು ನೋಡೋಣ. ಇಸ್ರಾಯೇಲು ಹೀಗೆ ಹಾಡಬೇಕೆಂದು ಅವರಿಗೆ ನೇರವಾಗಿ ಹೇಳಲಾಗಿದೆ. ಅದೇನೆಂದರೆ ಯೆಶಾಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಹೆರದವಳೆ ಬಂಜೆಯೇ ಹರ್ಷಧ್ವನಿಗೈ, ಪ್ರಸವ ವೇದನೆಯನ್ನನುಭವಿಸದವಳೇ ಆನಂದ ಸ್ವರವೆತ್ತಿ ಕೂಗು, ಗಂಡನುಳ್ಳವಳಿಗಿಂತ ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು ಎಂದು ಯೆಹೋವನು ಹೇಳುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಲೋಕವು ಸಂಕಷ್ಟಗಳನ್ನು ತರುತ್ತದೆ. ವಿಮೋಚಿಸಲ್ಪಟ್ಟವರು ಆಶೀರ್ವಾದಗಳ ಕುರಿತು ಹಾಡುತ್ತಾರೆ. ಲೋಕಕ್ಕೆ ತನ್ನದೇ ಆದ ಸಂಗೀತವಿರುತ್ತದೆ. ಬಿಡುಗಡೆಗೊಂಡವರು ವಿಮೋಚನೆಯನ್ನು ಕುರಿತು ಹಾಡುತ್ತಾರೆ. ವಿಮೋಚಿಸಲ್ಪಟ್ಟವರು ಭೂಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ವಿಮೋಚನಾ ಗೀತವನ್ನು ಹಾಡುತ್ತಾರೆ. ಸಭೆಯು ಪರಿಶುದ್ಧ ಕನ್ನಿಕೆಯೆಂದು ಕರೆಯಲ್ಪಟ್ಟಿದೆ. ಇಸ್ರಾಯೇಲು ಪುನರ್ಸ್ಥಾಪಿಸಲ್ಪಟ್ಟ ಪತ್ನಿ. ಬಂಜೆಯೇ ಹರ್ಷಧ್ವನಿಗೈ. ಗತಕಾಲದಲ್ಲಿ ಇಸ್ರಾಯೇಲು ಬಂಜೆಯಾಗಿದ್ದಳು. ಸಾರಳ ಜೀವಿತ ಇದಕ್ಕೆ ಸೂಕ್ಷ್ಮ ಉದಾಹರಣೆ. ಆಕೆ ಬಂಜೆಯಾಗಿದ್ದಳು, ಮಕ್ಕಳಿಲ್ಲದವಳಾಗಿದ್ದಳು, 80 ವರ್ಷದ ಮುದುಕಿಯಾಗಿದ್ದಳು. ದೇವರು ಈ ಬಂಜೆಗೆ ಒಬ್ಬ ಮಗನನ್ನು ಅನುಗ್ರಹಿಸಿದನು ಮತ್ತು ಅದರಿಂದ ಉತ್ಪತ್ತಿಯಾದ ಮಹಾಜನಾಂಗವನ್ನು ನೋಡಿರಿ. ಯೆಶಾಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ, ಸಂಕೋಚಪಡಬೇಡ, ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನು ಬಲಪಡಿಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ ಜನಾಂಗವು ಕರ್ತನು ಒದಗಿಸಿದ ಪ್ರದೇಶವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡಿಲ್ಲ. ಯೆಹೋಶುವ 1ನೇ ಅಧ್ಯಾಯ 4ರಲ್ಲಿ ಅವರಿಗೆಂದು ಗುರುತಿಸಲ್ಪಟ್ಟ ದೇಶದ ವಿಸ್ತೀರ್ಣವು 3,00,000 ಚದರ ಮೈಲಿಗಳು. ಆದರೆ ಇಸ್ರಾಯೇಲ್ಯರ ಉನ್ನತಿಯ ದಿನಗಳಲ್ಲಿ ಕೂಡ ದಾವೀದ ಸೊಲೊಮೋನರ ಕಾಲದಲ್ಲಿ ಅವರು ಕೇವಲ 30,000 ಚದರ ಮೈಲಿಯಷ್ಟು ಭಾಗವನ್ನು ಮಾತ್ರ ವಶಪಡಿಸಿಕೊಂಡಿದ್ದರು. ಎಂಥ ವ್ಯತ್ಯಾಸವಿದೆ ನೋಡಿರಿ. ಯೆಶಾಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ, ನಿನ್ನ ಸಂತಾನದವರು ಜನಾಂಗಗಳನ್ನು ವಶ ಮಾಡಿಕೊಂಡು ಹಾಳು ಪಟ್ಟಣಗಳನ್ನು ಜನಭರಿತವಾಗುವಂತೆ ಮಾಡುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ವಾಗ್ದಾತ ದೇಶದ ಹೆಚ್ಚಿನ ಭಾಗವನ್ನು ಅನ್ಯಜನರು ಆಕ್ರಮಿಸಿಕೊಂಡಿದ್ದಾರೆ. ಅದು ಈಗ ಅವರ ವಶದಲ್ಲಿದೆ. ಆದರೆ ಅವರು ತಮ್ಮ ಮೇರೆಗಳೊಳಗೆ ಹೋಗಬೇಕಾಗುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತಿ, ಆತನ ಹೆಸರು ಸೇನಾಧೀಶ್ವರನಾದ ಯೆಹೋವ. ಇಸ್ರಾಯೇಲಿನ ಸದಮಲ ಸ್ವಾಮಿಯು ನಿನ್ನ ನ್ಯಾಯಸ್ಥಾಪಕನಾಗಿದ್ದಾನೆ. ಸರ್ವಲೋಕದ ದೇವರೆಂಬ ನಾಮಧೇಯವನ್ನು ಹೊಂದಿರುವನು ಎಂಬುದಾಗಿ. ಪ್ರಿಯರೇ, ಆ ದಿನದಲ್ಲಿ ದೇವರು ತಾನು ವಿಮೋಚಿಸಿದವರೆಂದು ಅವರನ್ನು ಒಪ್ಪಿಕೊಳ್ಳುವನು. ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 6ನೇ ವಚನ. ಅಲ್ಲಿ ಹೀಗೆ ಬರೆದದೆ: ನೀನು ಬಿಡಲ್ಪಟ್ಟು ಮನನೊಂದ ಹೆಂಡತಿ, ಹೌದು, ತ್ಯಜಿಸಲ್ಪಟ್ಟವಳಾದ ನನ್ನ ಯೌವನ ಕಾಲದ ಪತ್ನಿ ಎಂದು ಯೆಹೋವನು ನಿನ್ನನ್ನು ಕನೀಕರಿಸಿ ಕರೆದಿದ್ದಾನೆ ಎಂಬುದು ನಿನ್ನ ದೇವರ ನುಡಿ ಎಂಬುದೇ. ಪ್ರಿಯರೇ, ಈಗ ಇಸ್ರಾಯೇಲು ವ್ಯಭಿಚಾರಕ್ಕಾಗಿ ತ್ಯಜಿಸಲ್ಪಟ್ಟ ಹೆಂಡತಿಯಾಗಿದ್ದಾಳೆ. ಇಲ್ಲಿ ಅದೇ ಹೋಲಿಕೆ ಹೇಳಲ್ಪಟ್ಟಿದೆ. ಯೆಶಾಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ: ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೆನು, ಮಹಾಕೃಪೆಯಿಂದ ಸೇರಿಸಿಕೊಳ್ಳುವೆನು ಎಂಬುದಾಗಿ. ಪ್ರಿಯರೇ, ಆ ದಿನದಲ್ಲಿ ಇಸ್ರಾಯೇಲು ಮಾತ್ರವಲ್ಲದೆ ನಾವೆಲ್ಲರೂ ಕೂಡ ಈ ಲೋಕದ ಜೀವಿತ ಅದೆಷ್ಟು ಭಯಂಕರವೆಂದು ನೆನೆಸಿದರೂ ಪೌಲನೆಂದಂತೆ ಅದು ಹಗುರವಾದದೆಂದು ಕಂಡುಕೊಳ್ಳಲಿರುವೆವು. ಯೆಶಾಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ
ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಅಬ್ರಹಾಂ, ಈಸಾಕ್, ಯಾಕೋಬರೊಂದಿಗೆ ತಾನು ಮಾಡಿಕೊಂಡ ಒಡಂಬಡಿಕೆಯನ್ನು ಮುರಿಯುವನೆಂದು ನೀವು ನೆನೆಸುವುದಾದರೆ ನಿಮ್ಮ ಎಣಿಕೆ ತಪ್ಪೆಂದು ಯೆಶಾಯನು ಹೇಳುತ್ತಾನೆ. ದೇವರು ತನ್ನ ಒಡಂಬಡಿಕೆಯನ್ನು ಮುರಿಯುವುದಿಲ್ಲ, ಎಂದಿಗೂ ಮುರಿಯಲಾರನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಉಲ್ಲಾಸಿಸುವ ನೀತಿ ಪುನಃಸ್ಥಾಪಿತಳಾದ ಯೆಹೋವನ ಪತ್ನಿ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ: ಕುಗ್ಗಿದವಳೆ, ಗಾಳಿಯ ಬಡಿತಕ್ಕೆ ಗುರಿಯಾದವಳೆ, ಯಾರೂ ಸಂತೈಸದವಳೆ, ಇಗೋ ಇಂದ್ರ ನೀಲಮಣಿಗಳಿಂದ ನಿನಗೆ ಅಸ್ತಿವಾರವನ್ನು ಹಾಕಿ ನಿನ್ನ ಕಲ್ಲುಗಳನ್ನು ನೀಲಂಜನದ ಗಾರೆಯಿಂದ ಕಟ್ಟುವೆನು ಎಂಬುದಾಗಿ. ಪ್ರಿಯರೇ, ಈಗ ದೇವರು ಇಸ್ರಾಯೇಲನ್ನು ಸಂತೈಸತೊಡಗಿ ಆಕೆ ಪುನಃ ಹರ್ಷಿಸುವಂತೆ ಮಾಡಲು ತೊಡಗುತ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 53ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗಿರುವರು, ಅವರಿಗೆ ಅಧಿಕ ಸುಕ್ಷೇಮವಾಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಯೆಹೋವನ ಜ್ಞಾನವು ಭೂಲೋಕವಲ್ಲೆಲ್ಲ ಆವರಿಸುವ ದಿನವಾಗಿದೆ. ಅದು ಸಮಾಧಾನವನ್ನು ತರುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ: ಧರ್ಮವೇ ನಿನಗೆ ಆಧಾರ, ನೀನು ಹಿಂಸೆಗೆ ದೂರವಾಗಿರುವಿ, ನಿನಗೆ ಹೆದರಿಕೆ ಇರುವುದಿಲ್ಲ, ನಾಶನವು ದೂರವಾಗಿರುವುದು, ನಿನ್ನ ಹತ್ತಿರಕ್ಕೆ ಬಾರದು ಎಂಬುದಾಗಿ. ಪ್ರಿಯರೇ, ನೀತಿಯನ್ನನುಸರಿಸುವುದರಿಂದ ಭಯ ನಿವಾರಣೆಯಾಗುತ್ತದೆ. ಈ ಅದ್ಭುತವಾದ ವಚನವನ್ನು ಗಮನಿಸಿರಿ. ಯೆಶಾಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತದೆ: ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಜಯಿಸದು, ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಏಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿಯೆಂದು ಖಂಡಿಸುವಿ. ಈ ಸ್ಥಿತಿಯೇ ಯೆಹೋವನ ಸೇವಕರ ಸ್ವಾಸ್ಥ್ಯವೂ ನಾನು ದಯಪಾಲಿಸುವ ಸದ್ಧರ್ಮ ಫಲವೂ ಆಗಿದೆ ಎಂದು ಯೆಹೋವನು ಅನ್ನುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಗತಕಾಲದಲ್ಲಿಯೂ ಈಗಲೂ ದೇವರು ಯೆಹೂದ್ಯ ವಿರೋಧವನ್ನು ವಿರೋಧಿಸುವನಾಗಿದ್ದಾನೆ. ದೇವ ಜನಾಂಗವನ್ನೆದುರಿಸಿದ ಯಾವ ವೈರಿಯೂ ಉದ್ಧಾರವಾಗಲಿಲ್ಲ. ಇದಕ್ಕೆ ಫರೋಹ, ಹಾಮಾನನು, ಹೆರೋದನು, ಹಿಟ್ಲರನು ಇವರೆಲ್ಲರೂ ಉದಾಹರಣೆಗಳಾಗಿದ್ದಾರೆ. ಈಗಲೂ ಯಹೂದಿ ವಿರೋಧಿಗಳು ತುಂಬಾ ಇದ್ದಾರೆ. ಅವರು ಈ ವಚನವನ್ನು ಓದಿಕೊಳ್ಳಬೇಕಾಗಿದೆ. ಈ ವಚನವು ದೇವರ ವಾಗ್ದಾನವಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಗ್ದಾನ ಎಂದಿಗೂ ಬಿದ್ದು ಹೋಗುವುದಿಲ್ಲ. ಆತನು ಹೇಳಿದ್ದಾನೆ, ನಾನು ನಿನ್ನನ್ನು ಸ್ವೀಕರಿಸುತ್ತೇನೆ ಎಂಬುದಾಗಿ. ಆದ್ದರಿಂದ ಈ ಕೃಪಾಗಳಿಗೆಯಲ್ಲಿ ನಮ್ಮನಾತನಿಗೆ ಒಪ್ಪಿಸಿಕೊಡೋಣ. ಪಾಪ ಪರಿಹಾರದ ನಿಶ್ಚಯತ್ವವನ್ನು ಹೊಂದಿದವರಾಗಿ, ದೇವರ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ, ನಿತ್ಯ ಜೀವದ ನಿರೀಕ್ಷೆಯಲ್ಲಿ ದೇವರು ಪ್ರತಿಷ್ಠಿಸಿದಂಥ ಮಾರ್ಗದಲ್ಲಿ ಮುಂದೆ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಯೇಸು ಕ್ರಿಸ್ತನು ಈ ಲೋಕದ ಪಾಪಕ್ಕೆ ಪ್ರಾಯಶ್ಚಿತ್ತ ಯಜ್ಞವಾದನು. ದೇವರು ಪಾಪವನ್ನು ಹಾಗೇ ಮಾಡುತ್ತಾನೆ. ಕ್ರಿಸ್ತನ ಮರಣವು ನಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸಿ ನೀತಿಯ ಮಾರ್ಗಕ್ಕೆ ನಡೆಸುತ್ತದೆ. ಪ್ರಿಯರೇ, ನಾವು ಈ ಅನುಭವದಲ್ಲಿ ಜೀವಿಸೋಣ. ಇಲ್ಲವಾದರೆ ಇಂದೇ ಯೇಸು ಕ್ರಿಸ್ತನ ಬಳಿಗೆ ಬಂದು ಬಿಡುಗಡೆಯ ಆಶೀರ್ವಾದ ಹೊಂದಿ ರಕ್ಷಣೆಯ ಸಂತೋಷದಲ್ಲಿ ನಮ್ಮ ಜೀವಿತದಲ್ಲಿ ದೇವರನ್ನು ಮಹಿಮೆಪಡಿಸೋಣ. ಪ್ರಿಯ ವೀಕ್ಷಕರೇ, ಈ ಸೇವೆಯ ಮೇಲೆ ನೀವಿಟ್ಟಂಥ ಪ್ರೀತಿಗಾಗಿ, ನಿಮ್ಮ ಅಮೂಲ್ಯವಾದ ಕರೆಗಳಿಗಾಗಿ ಕೃತಜ್ಞತೆಗಳು. ದಿನಾಲು ದೇವರೊಂದಿಗೆ ಜೀವಿಸಿರಿ. ಕಾರ್ಯಕ್ರಮವನ್ನು ಬೇರೆಯವರಿಗೆ ಪರಿಚಯಪಡಿಸಿರಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಂಧಿಸೋಣ. ವಂದನೆಗಳು.